ನಮಸ್ಕಾರ ನೋಡಿ ಸ್ನೇಹಿತರೆ, ಮತ್ತೊಂದು ಅಧಿಸೂಚನೆ ಆಗಿರತ್ತೆ ಸೆಂಟ್ರಲ್ ದಿಂದ. ನೋಡಿ, ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 7 ಡಿಸೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ತಿಂಗಳು 7ನೇ ತಾರೀಕು ತನಕ ಅವಕಾಶ ಇರತ್ತೆ. ಈ ಒಂದು ನೋಟಿಸ್ ಆಗಿರೋದು ಯಾವ ಒಂದು ಸಂಸ್ಥೆ? ಇಲ್ಲಿ ನೋಡಿ, ಸಂಸ್ಥೆ ಹೆಸರು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಲ್ಲಿಂದ ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮೊಂದು ಅರ್ಹತೆ ಮೇಲೆ ಅದ ನಂತರ ಸಂದರ್ಶನ ಮುಖಾಂತರಾಗಿ ಆಯ್ಕೆ ಮಾಡ್ತಿದ್ದಾರೆ. ಇದು ಸಂಸ್ಥೆ ಹೆಸರು, ಅದ ನಂತರ ಯಾವ ಪೋಸ್ಟ್, ಹೆಂಗ ನೇಮಕಾತಿ ಎಲ್ಲ ಮಾಹಿತಿ ಇರತ್ತೆ. ನೋಡಿ, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಮಾಹಿತಿನ ತಿಳಿಸ್ಕೊಡ್ಬೇಕು. ಈಗಿನ ದಿನಮಾನದಲ್ಲಿ ಹೆಂಗಾಗ್ತಾ ಇದೆ ಅಂದ್ರೆ, ವಿದ್ಯಾರ್ಥಿಗಳು ಕಷ್ಟಪಟ್ಟು 5-6 ವರ್ಷ ತನಕ ಓದ್ತಾರೆ, ಜಾಬ್ ಸಿಗಲ್ಲ, ಕೆಲವರು ಸಿಗತ್ತೆ. ಈಗ 100% ಓದ್ತಿದಾರೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. ಸುಮಾರು 30ರಿಂದ 25% ಜನರಿಗೆ ಜಾಬ್ ಸಿಗತ್ತೆ. ಇನ್ನು ಉಳಿದಂಥವ್ರು ಏನ್ ಮಾಡ್ತಿದ್ದಾರೆ? ಬರೋದು, ಹೊಲದಲ್ಲಿ ಕೆಲಸ ಮಾಡೋದು, ಬಿಸಿನೆಸ್ ಮಾಡೋದು, ಇದನ್ನೇ ಮಾಡ್ತಿದ್ದಾರೆ. ನೋಡಿ, ಓದಿ ಅಂತ ಹೇಳ್ತಾ ಇಲ್ಲ ನಾನು, ಓದಿ. ಆದ್ರೆ ನಿಮ್ಮೊಂದು ಪ್ರಯತ್ನ ಇಲ್ಲಿ ತನಕ ಇರ್ಬೇಕಂದ್ರೆ ಪೂರ್ತಿ ಜೀವನಾನೇ ಅದರಲ್ಲಿ ಕಳಿಬಾರದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಈಗ ಡಿಗ್ರಿನೂ ಮುಗಿಯುತ್ತೆ. ಡಿಗ್ರಿ ಆದ ತಕ್ಷಣ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1 ವರ್ಷ ಓದ್ತಾನೆ, ಎಕ್ಸಾಮ್ ಪಾಸ್ ಆಗಲ್ಲ. 2 ವರ್ಷ ಓದ್ತಾನೆ, ಎಕ್ಸಾಮ್ ಪಾಸ್ ಆಗಲ್ಲ. 3 ವರ್ಷ ಓದ್ತಾನೆ, ಯಾವುದು ಸಿಗೋದಿಲ್ಲ. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 10 ವರ್ಷ ತನಕ ಹೋದ್ರು ಯಾವುದು ಜಾಬ್ ಸಿಗೋದಿಲ್ಲ. ಉದಾಹರಣೆ ಹೇಳ್ತಾ ಇರೋದು, ಸಿಗತ್ತೆ, ಬಟ್ ಸಿಗೋದಿಲ್ಲ ಅಂತಲ್ಲ, ಸಿಗತ್ತೆ. 10 ವರ್ಷ ತನಕ ಓದಿದ್ರು ಜಾಬ್ ಸಿಗ್ಲಿಲ್ಲ ಅಂದ್ರೆ, ನೋಡಿ, 5 ವರ್ಷ ತನಕ ಓದಿ, 5 ವರ್ಷ ತನಕ ಜಾಬ್ ಸಿಗ್ಲಿಲ್ಲ ಅಂದ್ರೆ ಮುಗಿತ್ತು. ಇದನ್ನ ಬಿಟ್ಟು ಮುಂದ್ಗಡೆ ಬಿಸಿನೆಸ್ ಮಾಡಿ, ಅದ ನಂತರ ಹೊಲ ಇತ್ತಂದ್ರೆ ಹೊಲದಲ್ಲಿ ಕೆಲಸ ಮಾಡಿ ರೈತರಾಗಿ. ಒಂದು ಮಾತು ಹೇಳ್ತಾ ಇದ್ದೇನೆ, ಯಾರ್ದು ಹೊಲ 2-3 ಎಕರೆ ಇದೆ ಅಥವಾ 5-6 ಎಕರೆ ಇದೆ, ಮುಂದ್ಗಡೆ ಇನ್ನೊಂದು 5-6 ವರ್ಷ ಆದ್ಮೇಲೆ ಮುಂದ್ಗಡೆ 1 ಎಕರೆ ಹೊಲ ಇದ್ದವನೇ ಶ್ರೀಮಂತ. ಅರ್ಥ ಮಾಡ್ಕೊಳ್ಳಿ. ಈಗ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದ್ರೆ, ಹೆಣ್ಣು ಕೊಡೋಕ್ ಹೋದ್ರೆ ಬರೇ ಸರ್ಕಾರಿ ನೌಕರಿ ಅಷ್ಟೇ ನೋಡ್ತಾರೆ. ಸರ್ಕಾರಿ ನೌಕರಿ ಅಷ್ಟೇ ನೋಡ್ಕೊಂಡು ಅವರಿಗೆ ಮದುವೆ ಮಾಡ್ತಿದ್ದಾರೆ. ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಆದ ಕಾರಣ ತುಂಬಾ ಜನ ಹೆಣ್ಣು ಸಿಗ್ಬೇಕಂತ ಹೇಳಿ ಓದ್ತಿದ್ದಾರೆ. ಇದನ್ನ ತುಂಬಾ ಜನರಿಗೆ ಅರ್ಥ ಆಗತ್ತೆ, ಬಟ್ ಹೇಳಬೇಕು. ಎಲ್ಲ ಮೂಲ ಪೀಠಿಗೆ ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಧಾರವಾಡದಲ್ಲಿ ಪಾಪ ವಿದ್ಯಾರ್ಥಿಗಳು ಆತ್ಮಹತ್ಯೆಗಳನ್ನು ಮಾಡ್ಕೋತಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, 1 ವರ್ಷ ಓದಿ ಈ ಕಡೆ ಬಿಸಿನೆಸ್ ಮಾಡಿ, ಅಥವಾ ಈ ಕಡೆ ಏನಾದ್ರು ಕೆಲಸನೂ ಮಾಡಿ, ಎರಡೂ ಆಗ್ಬೇಕು. ಮುಂಜಾನೆ ಸ್ಟಾರ್ಟ್ ಮಾಡಿ ಕೆಲಸ ಮಾಡೋದಕ್ಕೆ ಸಾಯಂಕಾಲ ಓದಿ, ಅಥವಾ ನೀವು ಓದಿ ಇಲ್ಲ ಅಂತಲ್ಲ, ಓದಿ, ಆದ್ರೆ ಈ ಕಡೆ ಮನೆ ನಡೆಸ್ತಿರ್ಬೇಕು. ನೀವು ಓದೋದ್ ಕಡೆ ಗಮನ ಇರಬೇಕು. ಬರೀ ಓದೋದಕ್ಕೆ ಕೂತ್ಕೊಂಡ್ರೆ ಹೊರಗಿಂದ ಏನೋ ನಾಲೆಜ್ ಇರಲ್ಲ, ಏನ್ ಕೆಲಸ ಮಾಡ್ಬೇಕು ಗೊತ್ತೇ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಹೇಳಲ್ಲ, ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಬನ್ನಿ ಈ ಒಂದು ನೋಟಿಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ನೋಟಿಸ್ ಆಗಿರೋದು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಈಗಿನ ದಿನಮಾನದಲ್ಲಿ ನೌಕರಿ ಅನ್ಬೇಡಿ. ಬಿಸಿನೆಸ್ ಅಥವಾ ರೈತ ಏನಾದ್ರೂ ಕೆಲಸ ಮಾಡಿ, ಮಾಲೀಕರಾಗಿ. ಸುಮ್ಮನೆ ನೌಕರಿ ಯಾಕೆ ಮಾಡ್ತಾ ಇದ್ದೀರಾ? ನೌಕರಿ ಬೇರೆದವ್ರ ಕೈ ಕೆಳಗೆ ಅವ್ರು ಹೇಳ್ದಂಗೆ ಕೇಳ್ಕೊಬೇಕಾಗತ್ತೆ. ಉದಾಹರಣೆಗೆ ಸಿಪಾಯಿ ಆದಂತ ತಿಳ್ಕೊಳ್ಳಿ, ಅವ್ರು ಹೇಳ್ದಂಗೆ ಏನೆಲ್ಲ ಅನ್ಸ್ಕೋಬೇಕು. ಅದೇ ನೀವು ಮಾಲೀಕ ಆದ್ರೆ ಸ್ವಂತ ಯಾವಾಗ ಬೇಕಾದ್ರೂ ಹೇಳಬಹುದು, ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಪ್ರತಿ ತಿಂಗಳು ನಿಮಗೆ 45,000 ರೂಪಾಯಿ ಬಂದ್ರು ಕೂಡ ಆರಾಮಾಗಿ ಇರ್ತೀರ. ಅದೇ ಕೆಲಸಕ್ಕೆ ಜಾಬ್ ಅಂತ ಹೇಳೋದಾದ್ರೆ, ನೌಕರಿ ಅವ್ರು 10ಕ್ಕೆ ಬಿಟ್ರೆ ಬಿಡ್ಬೋದು ರಾತ್ರಿ, ಅಥವಾ 8ಕ್ಕೆ ಬಿಟ್ರೆ ಬಿಡ್ಬೋದು, ಅಥವಾ 6 ಗಂಟೆ ಆಗ್ಬೋದು, ಅಥವಾ ರಾತ್ರಿ 12 ಆಗ್ಬೋದು. ಈ ರೀತಿಯಾಗಿ ಆಗತ್ತೆ. ನೋಡಿ, ವಿಚಾರ ಮಾಡಿ, ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಮತ್ತೆ ನೋಡಿ, ಯಾರ್ಯಾರು ಜಾಬ್ ಪಡಿಬೇಕಂತ ಇದ್ದೀರಲ್ಲ, ಮುಂದ್ಗಡೆ ಅಪ್ರೆಂಟಿಸ್ ಇದ್ದವ್ರಿಗೆ, ಅನುಭವದವ್ರಿಗೆ ತುಂಬಾ ಅನುಕೂಲ ಆಗತ್ತೆ. ಈಗ ಅದನ್ನೇ ಕರೆದಿದ್ದಾರೆ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ, 20 ಪೋಸ್ಟ್ಗಳು ನೇಮಕಾತಿ ಆಗ್ತಾ ಇದೆ. 20 ಪೋಸ್ಟ್ಗೆ ನೋಟಿಸ್ ಆಗಿರುವಂತದ್ದು. ತುಂಬಾ ಜನ ಅನ್ಕೋತಿದಾರ ಅಂದ್ರೆ, ಇವ್ ಬರೇ ಗೊಳ್ಳಿ ಹೇಳ್ತಿದ್ದಾನೆ ಅಂತ ಅನ್ನಕ್ ಹೋಗ್ಬೇಡಿ. ಈಗ ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ನಾನು ಹೇಳಿದೆ ಅಷ್ಟೇ, ಮತ್ತೇನೆಲ್ಲ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ 1/11/2025 ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಮತ್ತೆ ಮೀಸಲಾತಿ ಕೂಡ ಅನ್ವಯಿಸುತ್ತದೆ. 21 ವರ್ಷದಿಂದ 27 ವರ್ಷ ತನಕ ಅವಕಾಶ ಇರತ್ತೆ. ವಯೋಮಿತಿಗಳು ಕೂಡ ನಿಮ್ಗೆ ಸರಿಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿರ್ಬೇಕು. ಕನಿಷ್ಠವಾಗಿ 60% ಆಗಿರ್ಬೇಕಾಗತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು 10% ನಿಮಗೆ ಮೀಸಲಾತಿ ಮೇಲೆ ಆಯ್ಕೆ ಮಾಡ್ತಾರೆ. ಯಾರಿಗೆ? SC/ST ವರ್ಗದವರಿಗೆ. ಅಂಡ್ ಅದ್ರ ಜೊತೆಯಲ್ಲೇ ಏನು ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಅಪ್ರೆಂಟಿಸ್ ಸ್ಟಿಫಂಡ್ ಅಂತ ಇರತ್ತೆ ನಿಮಗೆ ಮಂತ್ಲಿ. ಮೊದಲನೇ ವರ್ಷ 40,000, ಅದ ನಂತರ 2ನೇ ವರ್ಷದಲ್ಲಿ 45,000. ಈ ರೀತಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ನಾನು ಅದು
4,500 ರೂಪಾಯಿ ಮಾಡಿದ್ದೆ, ಇಲ್ಲ 45,000 40,000 ತನಕ ಇರತ್ತೆ. ಅದ ನಂತರ ಸರ್ವಿಸ್ ಏನೆಲ್ಲ ಕೆಲಸ ಮಾಡಬೇಕು, ಎಷ್ಟು ವರ್ಷ ಅದೆಲ್ಲ ಕೊಟ್ಟಿದ್ದಾರೆ. 2 ವರ್ಷ ತನಕ ಇರತ್ತೆ. ಒಂದು ಸರ್ಟಿಫಿಕೇಟ್ ಸಿಗತ್ತೆ. ಅದ ನಂತರ ಮುಂದೆ ನಿಮಗೆ ಕೆಲಸಕ್ಕೆ ಖಾಯಂ ಆಗಿ ಆಯ್ಕೆ ಮಾಡ್ಕೋತಾರೆ. ಇದಕ್ಕೆ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಹೆಂಗ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಆನ್ಲೈನ್ ನಲ್ಲೇ ಅವಕಾಶ ಇರತ್ತೆ. ಅಪ್ರೆಂಟಿಸ್ ಆನ್ಲೈನ್ ನಲ್ಲೇ ಅವಕಾಶ ಇರತ್ತೆ. ಸ್ಥಳೀಯ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ 7ನೇ ತಾರೀಕು ತನಕ ಅವಕಾಶ ಇರತ್ತೆ. ನೋಡ್ಕೊಳ್ಳಿ, 7ನೇ ತಾರೀಕು ತನಕ ಅವಕಾಶ ಇರತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏಜ್ ಲಿಮಿಟ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ನಿಮಗೆ ಆಯ್ಕೆ ಪ್ರಕ್ರಿಯೆ ಇರೋದಿಲ್ಲ. ಅಪ್ರೆಂಟಿಸ್ ಇರತ್ತೆ, ಸಂಪೂರ್ಣವಾಗಿ ಅಪ್ರೆಂಟಿಸು. ಈಗಾಗಲೇ ಅಪ್ರೆಂಟಿಸ್ ಆದ್ಮೇಲೆ ಗೊತ್ತೇ ಇರತ್ತೆ ನಮಗೆ ಹೆಂಗೆ ಏನು ಅಂತ ಹೇಳಿ. ಎಷ್ಟು ಇದ್ರ ಬಗ್ಗೆ ಮಾಹಿತಿ, 2 ವರ್ಷ ತನಕ ಇರತ್ತೆ. ಇದು ಆಯ್ಕೆ ಆದ್ರೆ ಮಹಾರಾಷ್ಟ್ರದಲ್ಲಿ ಕೆಲಸ ಇರತ್ತೆ. ಮಹಾರಾಷ್ಟ್ರದಲ್ಲಿ ಮುಂಬೈದಲ್ಲಿ ಕೆಲಸ ಇರತ್ತೆ. ಮುಂಬೈದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ PDF ಫಾರ್ಮ್ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊ.